ವಿಜಯನಗರ ಸಾಮ್ರಾಜ್ಯದಲ್ಲಿ ರಹಸ್ಯವಾಗಿ ಏನಾದರೂ ಬಚ್ಚಿಡೋದಕ್ಕೆ ಅಥವಾ ವಿಷಯಗಳನ್ನು ಚರ್ಚಿಸಲಿಕ್ಕೆ ರಾಜರು ಬರ್ತಕ್ಕಂಥ ಒಂದು ರಹಸ್ಯ ಕೊನೆ. ಒಳಗಡೆ ಏನಿದೆ ಅಂತ ನೋಡೋಣ ಬನ್ನಿ. ಬಹಳ ಅದ್ಭುತವಾಗಿರ್ತಕ್ಕಂಥ ಕೋಣೆ ಇದು. ಈ ರಹಸ್ಯ ಕೋಣೆ ತುಂಬಾ ಕತ್ತಲೆಯಿಂದ ಆವರಿಸ್ಕೊಂಡಿದೆ. ಇದು ರಾಜರ ಸಂಪತ್ಭರಿತವಾದಂತಹ ಸಂಪತ್ತನ್ನ ಈ ಒಂದು ಭಾಗದಲ್ಲಿ ಇಡೋದಕ್ಕೆ ಬಳಸ್ತಾ ಇರ್ತಕ್ಕಂಥ ಕೋಣೆ ಇದು. ಇದು ಬಹಳ ವಿಭಿನ್ನ, ವಿಶೇಷ, ವಿಚಿತ್ರವಾಗಿದೆ. ಈ ಕೋಣೆಯ ಉದ್ದೇಶ ಏನು ಅಂತಂದ್ರೆ, ಪರಕೀಯರ ಗಾಡಿಗಳಿಂದ ತಪ್ಪಿಸ್ಕೊಳ್ಳಿಕ್ಕೆ ಅನ್ಯ ಮಾರ್ಗವನ್ನ ಬಳಸಲಿಕ್ಕೆ ಬಳಸ್ತಾ ಇರ್ತಕ್ಕಂಥ ಒಂದು ರಹಸ್ಯವಾದಂತಹ ದಾರಿ. ಇದೆಲ್ಲವೂ ಕೂಡ ಪುರಾತನವಾದದ್ದು, ಬಹಳ ವಿಶೇಷವಾದಂಥದ್ದು. ಇದನ್ನ ವಿಜಯನಗರ ಸಾಮ್ರಾಜ್ಯದಲ್ಲಿ ಮಾತ್ರ ಕಾಣಲಿಕ್ಕೆ ಸಾಧ್ಯ ಅಂತ ಪ್ರಾತಸ್ಮರಣೀಯ ಶ್ರೀಕೃಷ್ಣ ದೇವನ ಆಸ್ಥಾನದಲ್ಲಿ ಈ ಒಂದು ರಹಸ್ಯ ಕೋಣೆಯನ್ನು ನಾವು ಇವತ್ತು ನೋಡ್ಲಿಕ್ಕೆ ಬಹಳ ಆನಂದ ಆಗ್ತಾ ಇದೆ, ಬಹಳ ಸೊಗಸಾಗಿದೆ. ನಿಮಗೆ ಮಕ್ಕಳ ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು.